ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಅಂಜಲ್ ಫಿಶ್ ಫ್ರೈ ಮಾಡಿದ್ದೇನೆ. ಕಿಂಗ್ ಫಿಶ್ ಅಂತ ಹೇಳ್ತಾರಲ್ಲ, ಇದಕ್ಕೆ ದೊಡ್ಡ ಮೀನು. ನಾನೊಂದು 4 ತುಂಡು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಬೇಕಾದಷ್ಟು ಮಸಾಲೆ ಮಾಡುವ. ಅರ್ಧ ಚಮಚದಷ್ಟು ಹಳದಿ ಹುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸು, ಒಂದು ಅರ್ಧ ಚಮಚ ಕರಿಮೆಣಸಿನ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. 1 ಟೀ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಒಂದು ಅರ್ಧ ಲಿಂಬೆ ರಸ ಬೇಕಿದ್ದಕ್ಕೆ. ಲಿಂಬೆ ರಸದಲ್ಲೇ ಮಿಕ್ಸ್ ಮಾಡಿದರೆ ಒಳ್ಳೆಯದಾಗ್ತದೆ, ನೀರು ಹಾಕದೆ. ನೋಡಿ, ನಾನು ಅರ್ಧ ಪೂರ ಲಿಂಬೆ ರಸ ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಾವು. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಸರಿ ಆಯಿತು ನೋಡಿ, ಅರ್ಧ ಲಿಂಬೆ ರಸ. ಈಗ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ ನಾನು. ಎಣ್ಣೆ ಹಾಕಿ ಮಾಡಿದರೆ ಮೀನಿಗೆ ಮಸಾಲೆ ಚೆನ್ನಾಗಿ ಹಿಡಿತದೆ, ಅಂಟಿ ಕೂತ್ಕೊಳ್ತದೆ ಮೀನಿಗೆ. ನೋಡಿ, ಈಗ ರೆಡಿ ಆಯಿತು ನಮ್ಮದು ಮೀನಿನ ಮಸಾಲೆ. ಇವಾಗ ಕಟ್ ಮಾಡಿಟ್ಟ ಮೀನಿದೆ ನೋಡಿ, ಅದಕ್ಕೆ ಮಸಾಲೆಯನ್ನು ತಾಗಿಸಿ ಕಡಿಮೆ ಅಂದರೂ ಒಂದು ಅರ್ಧ ಗಂಟೆ ಆದರೂ ಅದನ್ನು ಮ್ಯಾರಿನೇಟ್ ಆಗಲಿಕ್ಕೆ ನಾವು ಇಡಬೇಕು. ಹೀಗೆ ಖಾರ ಜಾಸ್ತಿ ತಿನ್ನುವವರಾಗಿದ್ದರೆ ಸ್ವಲ್ಪ ಜಾಸ್ತಿಯೇ ಮಸಾಲೆ ಹಾಕ್ಬೋದು. ನಾನು ಸ್ವಲ್ಪ ಕಡಿಮೆ ಹಾಕಿದ್ದೇನೆ. ಇದು ಖಾರ ಇದೆ ಹುಡಿ, ಮೆಣಸಿನ ಹುಡಿ ನೋಡಿ, ಖಾರ ಉಂಟು, ಅದಕ್ಕೋಸ್ಕರ. ನೋಡಿ, 4 ತುಂಡಿಗೆ ಸಹ ನಾನು ಹಚ್ತಾ ಇದ್ದೇನೆ ಮೆಣಸಿನ ಪೇಸ್ಟನ್ನು. 4 ಮೀನಿಗೆ ಇದು ಸರಿ ಆಗ್ತದೆ. ಇಷ್ಟೇ ಇದರಲ್ಲಿ. ಈ ಮಸಾಲೆಗೆ ನಾವು ಯಾವುದೇ ಮೀನನ್ನು ಸಹ ಹುರಿಬೋದು, ಯಾವ ಮೀನಿಗೆ ಸಹ ಇದು ಮಸಾಲೆ ಆಗ್ತದೆ. ನೋಡಿ, ಎಲ್ಲ ಮಸಾಲೆ ತಾಗಿಸಿ ಆಯಿತು. ಈಗ ಒಂದು ಅರ್ಧ ಗಂಟೆ ಹಾಗೇ ಬಿಡ್ತೇನೆ ನಾನಿದು. ಫ್ರೆಂಡ್ಸ್, ನಿಮಗೇನಾದರೂ ನಾನು ಮಾಡಿದ ಈ ಅಡುಗೆ ಚೆನ್ನಾಗಿದೆ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ನೋಡಿ, ಈಗ ಅರ್ಧ ಗಂಟೆ ಆಯಿತು. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ನಾನು, 2 ಟೇಬಲ್ ಸ್ಪೂನು. ಸ್ವಲ್ಪ ಕರಿಬೇವು ತುಂಡು ಮಾಡಿ ಸಹ ಹಾಕ್ಬೋದು, ನಾನು ಮಾತ್ರ ಇಡಿಯೇ ಹಾಕ್ತಾ ಇದ್ದೇನೆ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ನಾನು ಇದು. ಈಗ ನಾವು ಮಸಾಲೆ ಹಾಕಿಟ್ಟ ಅಂಜಲ್ ಫಿಶನ್ನು ಹುರಿಲಿಕ್ಕೆ ಹಾಕುವ. ನೋಡಿ, 4 ತುಂಡಿಗೆ ಈ ಮಸಾಲೆ ಸರಿಯಾಗಿ ಬಂತು. ಸ್ವಲ್ಪ ಖಾರ ಜಾಸ್ತಿ ತಿನ್ನುವವರಾಗಿದ್ದರೆ ಸ್ವಲ್ಪ ಮೆಣಸಿನ ಹುಡಿ ಮಸಾಲೆ ಎಲ್ಲ ಜಾಸ್ತಿ ಹಾಕ್ಬೋದು. ಇದು ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ನಾವೀಗ ಬೇಯಿಸುವ. ಮೀನು ಫ್ರೈ ಆಗ್ತಾ ಉಂಟು. ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಹಾಕಿ ಫ್ರೈ ಮಾಡುವ. ಈಗ ನೋಡಿ, ಸ್ವಲ್ಪ ಕರಿಬೇವನ್ನು ನಾನು ಸಣ್ಣಗೆ ಕಟ್ ಮಾಡಿ ಮೇಲೆ ಹಾಕಿದ್ದೇನೆ. ಈಗ ನಾನು ತಿರುಗಿಸಿ ಹಾಕ್ತಾ ಇದ್ದೇನೆ ನೋಡಿ ಮೀನನ್ನು. ನೋಡಿ, ಒಳ್ಳೆ ಫ್ರೈ ಆಗಿದೆ. ಇದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಬೋದು, ಆದರೆ ಸ್ವಲ್ಪ ಮಸಾಲೆ ಕಪ್ಪಾಗ್ತದೆ. ಜಾಸ್ತಿ ಮಸಾಲೆ ಹಾಕಿದರೆ ಸ್ವಲ್ಪ ಜಾಸ್ತಿ ಮಸಾಲೆ ಮೀನಿಗೆ ಹಿಡಿದಿರ್ತದೆ. ನಮಗೆ ಖಾರ ಸ್ವಲ್ಪ ಕಡಿಮೆ ಆಗೋದ್ರಿಂದ ನಾನು ಇಷ್ಟೇ ಹಾಕಿದ್ದೇನೆ. ನೋಡಿ, ಚೆನ್ನಾಗಿ ಎಣ್ಣೆ ಹಾಕಿರೋದ್ರಿಂದ ಏನು ಕಚ್ಚಿ ಹಿಡಿಯುವುದಿಲ್ಲ ಕಾವಲಿಗೆ. ಚೆನ್ನಾಗಿ ಮೇಲೆ ಬರ್ತಾ ಇದೆ ಮೀನು ತೆಗೆಯುವಾಗ. ಅದೇ ಎಣ್ಣೆ ಸಾಕಾಗ್ತದೆ ನೋಡಿ ಇದಕ್ಕೆ, ಯಾಕಂದರೆ ಮೆಣಸಿನ ಪೇಸ್ಟ್ ಮಾಡುವಾಗ ಎಣ್ಣೆ ಹಾಕಿರ್ತೇವಲ್ಲ ನಾವು, ಹಾಗಾಗಿ. ನೋಡಿ, ಈಗ ಕಿಂಗ್ ಫಿಶ್ ಫ್ರೈ ರೆಡಿ ಆಯಿತು. ಅಂಜಲ್ ಮೀನು ಫ್ರೈ ನೋಡಿ, 4 ಪೀಸ್ ರೆಡಿ ಆಯಿತು. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡುವವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಅಂಜಲ್ ಫಿಶ್ ಫ್ರೈ ರೆಡಿಯಾಗಿದೆ. ಸುಲಭ ರೀತಿಯಲ್ಲಿ ಮಾಡಬಹುದಾದಂಥ ಫಿಶ್ ಫ್ರೈ ರೆಸಿಪಿ ಇದು. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನಿನ್ನೆ ನಾನು ಬಾಳೆಹಣ್ಣಿನ ಹೋಳಿಗೆ ಹಾಕಿದ್ದೇನೆ, ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ, ಲೈಕ್ ಮಾಡಿ. ಮತ್ತೆ ನಾಳೆ ಸಿಗೋಣ. ಧನ್ಯವಾದ.